ಸದ್ಯ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಈ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಚರ್ಚೆ ಆಗ್ತಾ ಇದೆ. ಅದು ಸುದೀಪ್ ಅವರ ಮಾತು. ಅವರು ಏನಕ್ಕೆ ಮಾತಾಡಿದ್ರು, ಅವ್ರ ಮಾತಿನ ಹಿಂದಿನ ಮರ್ಮ ಏನಾಗಿತ್ತು, ಯಾವ ವಿಚಾರದ ಬಗ್ಗೆ ಮಾತಾಡಿದ್ರು ಏನು ಕೇಳಲಿಲ್ಲ, ಯಾರೂ ಕೇಳಲಿಲ್ಲ. ನೀವು ಇದಕ್ಕೇನೆ ಮಾತಾಡಿದ್ರಂತ ತಗೋ, ಎಲ್ಲರೂ ಟ್ರೋಲ್ ಮಾಡಿದ್ದು ಇಲ್ಲಿವರೆಗೂ. ಕೊನೆಗೆ ಅವ್ರ ಹೆಂಡತಿ ಮಗಳನ್ನೂ ಬಿಡಲಿಲ್ಲ, ಅಷ್ಟು ಕೀಳು ಮಟ್ಟದವರೆಗೂ ಕೂಡ ಕಮೆಂಟ್ ಮಾಡಿದ್ರು, ಟ್ರೋಲ್ ಮಾಡಿದ್ರು. ಸತ್ಯ ಏನಿದೆ ಅದನ್ನು ತಿಳ್ಕೊಳ್ಬೇಕು ಅಲ್ವಾ. ಸುಮ್ಮನೆ ಈ ಫ್ಯಾನ್ಸು ಅಂತ ಅಂದ್ಬಿಟ್ಟು ಇಲ್ಲದೇ ಇರೋದನ್ನೆಲ್ಲ ಮಾತಾಡಿದ್ರೆ ಹೇಗಿರತ್ತೆ. ಸುದೀಪ್ ಅವರು ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ನಿಮ್ಮ TV5ನಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಟ್ಟಿರೋದು. ಎಲ್ಲರೂ ಏನು ಅಂದ್ಕೊಂಡ್ರು, ಕಿಚ್ಚನ ರೋಷಾವೇಶ ನೋಡಿಬಿಟ್ಟು ಇದು ದರ್ಶನ್ ಅವರಿಗೆ ಟಾಂಟ್ ಮಾಡಿದ್ದು, ಹೊರಗಡೆ ಒಂದು ಪಡೆ ನಿಂತಿದೆ, ಯುದ್ಧಕ್ಕೆ ನಾನು ರೆಡಿ. ದರ್ಶನ್ ಫ್ಯಾನ್ಸ್ ಯಾಕ್ರಿ ಇವ್ರ ಜೊತೆಗೆ ಯುದ್ಧಕ್ಕೆ ನಿಂತ್ಕೊಳ್ತಾರೆ. ಅವ್ರ ಸಿನಿಮಾ ರಿಲೀಸ್ ಆಗಿ ವಾರಗಳು ಕಳ್ಕೊಂಡು ಹೋಯ್ತು, ಇವ್ರ ಸಿನಿಮಾ ಇನ್ನೂ ರಿಲೀಸ್ ಆಗೋದಕ್ಕೆ 2 ದಿನ ಬಾಕಿ ಇದೆ. ಆ ಸಿನಿಮಾ ಆಲ್ರೆಡಿ ಅದ್ರ ಪಾಡಿಗೆ ಅದು ಓಡ್ಕೊತಾ ಇದೆ. ಇವ್ರ ಸಿನಿಮಾ ರಿಲೀಸ್ ಆದರೆ ಈ ಸಿನಿಮಾ ಪಾಡಿಗೆ ಸಿನಿಮಾ ಓಡುತ್ತೆ ಅಥವಾ ಫ್ಲಾಪ್ ಆಗುತ್ತೋ ಸೆಕೆಂಡ್ರಿ. ಅದಕ್ಕೆ ಯುದ್ಧ ಯಾಕೆ ಸರ್ತಾರೆ? ಅದಾದರೂ ಒಂದು ಬೇಸಿಕ್ ಸೆನ್ಸ್ ಅನ್ನೋದು ಇರಬೇಕಲ್ಲ ಸ್ವಾಮಿ. ಏನಕ್ಕೆ ಹೇಳ್ತಿದ್ದಾರೆ, ಯಾರಿಗೆ ಹೇಳ್ತಿದ್ದಾರೆ ಅಂತ. ಯಾವುದೋ ಒಬ್ಬ ಮನುಷ್ಯ ಜೈಲಲ್ಲಿದ್ದಾನೋ, ಇನ್ನೊಂದಲ್ಲಿದ್ದಾನೋ, ಮತ್ತೊಂದಲ್ಲಿದ್ದಾನೋ ಅಂತ ಯಾರು ಏನೇ ಮಾತಾಡೋದು ಅವ್ರಿಗೇನೇನೋ ಕಾರಣ, ಅವ್ರಿಗೇನೋ ಅಪ್ಲೈ ಆಗತ್ತೆ. ಹೋಗಲಿ, ನೀವು ಟ್ರೋಲ್ ಮಾಡ್ತೀರಾ, ಈ ವ್ಯಕ್ತಿನ ಟ್ರೋಲ್ ಮಾಡಿ. ಅದನ್ನು ಬಿಟ್ಟು ಇವ್ರ ಮನೇಲಿರೋರ್ನೆಲ್ಲ ತಂದು ಟ್ರೋಲ್ ಮಾಡಿದ್ರೆ, ಇಲ್ಲ ಅಂದರೆ ಯಾರಾದರೂ ಒಬ್ಬರು ಗಂಭೀರವಾಗಿ ಟ್ವೀಟ್ ಮಾಡಿ, ನೀವು ಈ ಮಾತನ್ನು ಯಾರಿಗೆ ಹೇಳಿದ್ರಿ ಹೇಳಿ ಕರೆಕ್ಟಾಗಿ ಅಂತ ಆ ವ್ಯಕ್ತಿ ರಿಪ್ಲೈ ಮಾಡ್ತಾರೆ. ಅದನ್ನು ಬಿಟ್ಟು ನಿಮಗೆ ಏನೇನು ಅನಿಸುತ್ತೋ ಅದನ್ನೆಲ್ಲ ನೀವು ಟ್ರೋಲ್ ಮಾಡಿ ಬಿಸಾಕ್ತಾ ಇದ್ರೆ. ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಪೈರಸಿ ಅನ್ನೋದು ಕಾಟ ಸಿಕ್ಕಾಬಟ್ಟೆ ಶುರು ಆಗಿದೆ ಅಲ್ವಾ. ಸೊ ಆ ಪೈರಸಿ ಬಗ್ಗೆ ನಾನು ಹೇಳಿದ್ದು, ನನಗೆ ವಿಷಯ ಗೊತ್ತಾಯಿತು. ನನ್ನ ಸಿನಿಮಾವನ್ನು ಪೈರಸಿ ಮಾಡೋದಕ್ಕೆ ಹೊರಗಡೆ ಒಂದು ಪಡೆ ರೆಡಿ ಆಗಿದೆ ಅಂತ. ಅದು ಯಾವ ಪಡೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಕುಂಬಳಕಾಯಿ ಕಳ್ಳ ಅಂದರೆ ನೀವುಗಳು ಯಾಕೆ ಹೆಗ್ಲು ಮುಟ್ಟು ನೋಡ್ಕೊಳ್ತೀರಾ? ನೀವ್ಯಾರಾದರೂ ಪೈರಸಿ ಮಾಡೋದಕ್ಕೆ ರೆಡಿ ಆಗಿದ್ದೀರಾ? ಇಲ್ಲ ಅಂದಮೇಲೆ ಬಿಟ್ಟಾಕಿ. ಆ ಮನುಷ್ಯನ ಪಾಡಿಗೆ ಏನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರ ಕಾರ್ಯಕ್ರಮ ಅವ್ರು ಅರೇಂಜ್ ಮಾಡ್ಕೊಂಡಿರ್ತಾರೆ, ಅವ್ರ ವೇದಿಕೆ ಏನು ಮಾತಾಡಬೇಕು ಅನಿಸುತ್ತೋ ಮಾತಾಡ್ತಾರೆ. ಹೋಗಲಿ, ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಹೆಸರನ್ನು ಆ ವ್ಯಕ್ತಿ ಈ ವ್ಯಕ್ತಿ ಅಂತ ಹೇಳಿದ್ರ, ಹೊರಗಡೆ ಒಂದು ಪಡೆ ಅಂತ ಅಂದರೆ ಇದರಲ್ಲಿ ಪಡೆ ಅಂದರೆ ಏನು? ದರ್ಶನ್ ಅಂತನಾ? ಹೊರಗಡೆ ಒಬ್ಬ ವ್ಯಕ್ತಿ ಅಂತಂದರೆ ದರ್ಶನ್, ಹೊರಗಡೆ ಒಂದು ಪಡೆ ಅಂತ ಅಂದರೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ನನ್ನ ಸಿನಿಮಾ ಪೈರಸಿ ಮಾಡೋದಕ್ಕೆ ಒಂದು ಗ್ಯಾಂಗ್ ರೆಡಿ ಆಗಿದೆ ಅನ್ನೋದು ನನಗೆ ಮಾಹಿತಿ ಗೊತ್ತಾಯಿತು. ಹೌದಲ್ಲ, ಒಬ್ಬ ಹೀರೋ ಆದವನು ಅಥವಾ ಒಬ್ಬ ಹೀರೋಯಿನ್ ಆದವರು ಅಥವಾ ಒಬ್ಬ ನಿರ್ದೇಶಕದವರು ಆ ಸಿನಿಮಾನ ತುಂಬ ಪ್ರೀತಿ ಮಾಡಿರ್ತಾರೆ. ಅದ್ರ ಬಗ್ಗೆ ಹೆಂಗಿದೆ ಅಪ್ಪ ಹೊರಗಡೆ ಎಲ್ಲ, ಸಿನಿಮಾ ಬಗ್ಗೆ ಏನು ಟಾಕ್ಸ್ ಇದೆ, ಏನು ನಡೀತಿದೆ ಅಂದಾಗ, ಇಲ್ಲ ಹಿಂಗೆ ಪೈರಸಿ ಮಾಡಬೇಕು ಅಂತೇನೋ ರೆಡಿ ಆಗಿದೆ ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಅವರು ಆ ಪೈರಸಿ ಮಾಡೋರಿಗೆ ನನಗೆ ವಿಷಯ ಗೊತ್ತಾಗಿದೆ ಅಂತ ಗೊತ್ತಾಗಲಿ ಅಂತ ಅವ್ರು ಮಾತಾಡಿದ್ರಂತೆ. ಇಲ್ಲ, ರುಬ್ಬಿದ್ರು, ಇವರು ಸರಿಯಾಗೆ ರುಬ್ಬಿದ್ರು. ಇದು ದರ್ಶನ್ ಪರವಾಗಿ ಮಾತಾಡ್ತಾ ಇದ್ದಾರೆ, ನಾವೆಲ್ಲ ಒಂದಾಗಬೇಕು, ನಾವು ದರ್ಶನ್ ಫ್ಯಾನ್ಸು. ಅರ್ಧಕ್ಕರ್ಧ ಜಗಳ ತಂದು ಹಾಕ್ತಾ ಇರೋದು ಈ ಫ್ಯಾನ್ಸ್ಗಳು. ನಾನು ದರ್ಶನ್ ಫ್ಯಾನ್ಸು ಅಂತಲೂ ಹೇಳ್ತಾ ಇಲ್ಲ, ಎಲ್ಲ ಹೀರೋಗಳ ಫ್ಯಾನ್ಸ್ಗಳೇ ಅರ್ಧಕ್ಕರ್ಧ ಜಗಳ ತಂದು ಹಾಕೋದು. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಮೆಸೇಜ್ ಹಾಕೋದು, ಬಾಯಿಗೆ ಬಂದಂಗೆ ಕಮೆಂಟ್ ಹಾಕೋದು. ಅಲ್ಲಿ ವಿಜಯಲಕ್ಷ್ಮಿ ಅವ್ರು ನಿಂತ್ಕೊಂಡೇನೋ ಮಾತಾಡಿದ್ರು. ಅವ್ರು ಅದು ಯಾರಿಗೆ ಮಾತಾಡಿದ್ರು, ಏನಕ್ಕೆ ಮಾತಾಡಿದ್ರೋ ಗೊತ್ತಿಲ್ಲ. ದರ್ಶನ್ ಇಲ್ಲದೆ ಇದ್ದಾಗೆಲ್ಲ ಮಾತಾಡ್ತಾರೆ, ದರ್ಶನ್ ಇದ್ದಾಗ ಬೆಂಗಳೂರಲ್ಲೂ ಇದಾರೆ ಇಲ್ವಾ ಅಂತ ಗೊತ್ತಿಲ್ಲ. ಅವ್ರು ಯಾರಿಗೆ ಮಾತಾಡಿದ್ರು ಅದು ಅವ್ರ ಹತ್ರನೇ ಕೇಳ್ಕೋಬೇಕು. ಯಾರಿಗೆ ಮಾತಾಡಿದ್ರಿ ಮೇಡಮ್ ನೀವು, ಯಾರನ್ನು ಉದ್ದೇಶಿಸಿ ಮಾತಾಡಿದ್ರಿ ಮೇಡಮ್ ನೀವು ಅಂತ ಅವ್ರನ್ನ ಕೇಳಬೇಕು. ಇಲ್ಲ, ಅದನ್ನು ಮಾಡಲಿಲ್ಲ, ತಗೋ ಎಲ್ಲ ಅವ್ರನ್ನೂ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಅರ್ಶಿನ ಕುಂಕುಮ ತಗೊಂಡಿಲ್ವಂತೆ, ಇನ್ನೊಂದಂತೆ ಮತ್ತೊಂದಂತೆ, ಅದು ಅವರವರು ವೈಯಕ್ತಿಕ ವಿಚಾರ. ಹಾಗೆ ಇರಿ ಹಿಂಗೆ ಇರಿ ಅಂತ ನಾವ್ಯಾರು ಹೇಳೋದಕ್ಕೆ? ಹಾಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳೋದಕ್ಕೆ ನೀವ್ಯಾರು ಹೇಳೋದಕ್ಕೆ? ತಗೋ, ಇದು ಎಷ್ಟು ಮಟ್ಟಿಗೆ ವಾರ ಆಗ್ತಿದೆ ಅಂತಂದರೆ, ನೀವು ಈಗ ಕೈಯಲ್ಲಿ ಮೊಬೈಲ್ ತೆಗೆದು ನೋಡಿದ್ರೂ ಇದೇ ಗಲಾಟೆ. ಮಾಡೋದಕ್ಕೆ ಕೆಲಸ ಇದೆಯೋ ಕೆಲಸ ಇಲ್ಲವೋ, ಜನ ಇಷ್ಟು ಫ್ರೀ ಆಗಿದ್ದಾರೆ ಅನ್ನೋದೇ ಆಶ್ಚರ್ಯ ಆಗೋದು. ಒಬ್ಬ ಸ್ಟೇಟ್ಮೆಂಟ್ ಮಾಡಿದಾಗ ರೊಚ್ಚೆಗೆದ್ದು ಎಲ್ಲ ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕ್ತಾರಲ್ಲ, ಅಥವಾ ರೊಚ್ಚೆಗೆದ್ದು ಟ್ರೋಲ್ ಮಾಡಿ, ಇಷ್ಟು ಫ್ರೀ ಇದ್ದಾರಾ ನಮ್ಮ ಜನ? ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ದೇ ಖಾಲಿ ಕೂತವರು ಇಷ್ಟು ಜನ ಇದ್ದಾರಾ? ಪ್ರಶ್ನೆ ಆಗತ್ತಪ್ಪ. ಗೊತ್ತಿಲ್ಲ ಯಾಕೆ ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಇಷ್ಟು ಸೀರಿಯಸ್ ಆಗಿ ತೊಗೊತಾರೆ ಅಂತ. ಮತ್ತು ಸುದೀಪ್ ಅವರ ಬಗ್ಗೆ ತುಂಬ ಜನ ಹೇಳೋದೇನು ಅಂತಂದರೆ, ಈ ವ್ಯಕ್ತಿ ಹೌದು ಮೊದಲೆಲ್ಲ ತುಂಬ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ರು. ಇತ್ತೀಚೆಗೆ ನೀವು ಆ ವ್ಯಕ್ತಿಯನ್ನು ನೋಡಿ, ಏನೇ ಮಾತಾಡಬೇಕಾದ್ರೂ ಒಂದು ತೂಕ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ನೀವು ಅವ್ರನ್ನ ಎಷ್ಟೇ ಟ್ರಿಗರ್ ಮಾಡಿ, ಅವರು ಆ ಟ್ರಿಗರ್ ಲೆವೆಲಿಗೆ ಹೋಗ್ತಾ ಇಲ್ಲ ಅಂದರೆ ಅವರು ಎಲ್ಲ ನೋಡಿ ಸಾಕು ಅಂತ ಬಿಟ್ಬಿಟ್ಟಿದ್ದಾರೆ, ಸುಮ್ಮನೆ ಇದ್ಬಿಟ್ಟಿದ್ದಾರೆ. ಆದರೆ ಈಗ ಆ ವ್ಯಕ್ತಿ ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾರೆ? ಅದು ಆ ಸಿನಿಮಾ ರಿಲೀಸ್ ಇದೆ, ಅವ್ರ ಸಿನಿಮಾ ಹತ್ತಿರದಲ್ಲಿ ಇದೆ, ಅವ್ರು ಕಾಲ ಮೇಲೆ ಕಲ್ಲಾಕೊಳ್ಳೋದಕ್ಕೆ ಅವ್ರಿಗೆ ಏನಾದರೂ ಆಗಿದೆಯಾ ಹೇಳಿ ನೋಡೋಣ.
ಸೊ ಆ ವ್ಯಕ್ತಿ ಏನಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಸುಮ್ಮನೆ ಮಾತನಾಡುವಂಥ ವ್ಯಕ್ತಿ ಸುದೀಪ್ ಅಲ್ಲ. ಅವರ ಫ್ಯಾನು ಅಥವಾ ಅವ್ರಿಗೆ ಆಪ್ತರು ಅದನ್ನು ಬಿಟ್ಬಿಡಿ. ಜನರಲ್ಲಾಗಿ ನೀವು ಯಾವುದೋ ಒಬ್ಬ ಹೀರೋ ಫ್ಯಾನ್ನ ಕೇಳಿ ಅವ್ರು ಹೇಳೋದು ಕೂಡ ಹಾಗೆ, ಹೌದು ಸುದೀಪ್ ಸುಮ್ಮನೆ ಮಾತಾಡಲ್ಲ, ಇತ್ತೀಚೆಗಂತೂ ಏನು ಮಾತಾಡೋದೇ ಇಲ್ಲ ಅಂತ. ಸೊ ಅದಕ್ಕೆ ಅವ್ರು ಕ್ಲಾರಿಟಿ ಕೊಟ್ಟರು. ನಾನು ಯಾರಾದರೂ ಹೆಸರು ಮೆನ್ಷನ್ ಮಾಡಿದ್ದೇನಾ? ಮತ್ತು ವಿಜಯಲಕ್ಷ್ಮಿ ಅವ್ರು ಹಿಂಗೆ ಹೇಳಿದ್ದಾರೆ ನಿಮಗಂತೆ, ವಿಜಯಲಕ್ಷ್ಮಿ ಅವ್ರು ನನ್ನ ಹೆಸರು ಮೆನ್ಷನ್ ಮಾಡಿದ್ದಾರಾ? ಇಲ್ಲ ತಾನೇ. ಮತ್ತು ಯಾಕೆ ನೀವು ಅವ್ರು ನನಗೆ ಹೇಳಿದರು ಅಂತ ಅನ್ಕೊತೀರ? ತುಂಬ ಗಾಂಭೀರ್ಯವಾಗಿ ಮಾತಾಡಿದ್ರು. ಹೌದಾ, ವಿಜಯಲಕ್ಷ್ಮಿ ಹಿಂಗಂದಿದ್ದಾರಾ? ಏನು ಗೊತ್ತಾ ಸರ್, ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ, ಇದು ಯಾವುದೂ ಹೇಳಿಲ್ಲ ಆ ವ್ಯಕ್ತಿ. ನಮ್ಮ ಬಾಸ್ ಹೆಲ್ಪ್ ಮಾಡಿದ್ರು, ಕಷ್ಟದಲ್ಲಿ ಇದ್ದಾಗ ನಮ್ಮ ಬಾಸ್ ಬಗ್ಗೆನೇ ಮಾತಾಡ್ತೀಯ, ಇದು ಬೇಡ. ನೀವ್ಯಾರಾದರೂ ಹೆಲ್ಪ್ ಮಾಡಿದ್ದೀರಾ? ಮಾಡಿರೋದು ಸುದೀಪ್. ಒಂದು ಕಾಲದಲ್ಲಿ ದರ್ಶನ್ ಸುದೀಪು ಫ್ರೆಂಡ್ಸ್ ಆಗಿತ್ತು. ಫ್ರೆಂಡ್ಸ್ ಆದಾಗ ಹೆಲ್ಪ್ ಮಾಡ್ತಾರೆ, ಅದು ಅವ್ರವ್ರ ವೈಯಕ್ತಿಕ ವಿಚಾರ. ನಾವ್ಯಾರು ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡಿದರೆ ಹೆಲ್ಪ್ ಮಾಡಿಲ್ಲ ಅಂತೆಲ್ಲ ಅನ್ನೋದಕ್ಕೆ. ಸೊ ಇದು ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ನಮ್ಮ TV5ನಲ್ಲೂ ಕೂಡ ಸುದೀಪ್ ಅವರು ಇದಕ್ಕೆ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿದ್ರು.